ಸ್ವಲ್ಪ ಬುದ್ಧಿ ಬೆಳಿಬೇಕು. ಅವನು ಓದಿ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದಲೇ ಅವನನ್ನು ಓದೋದಕ್ಕೆ ನಾನು ಬೆಂಗಳೂರಿನಲ್ಲಿ ಇಟ್ಟಿದ್ದೇನೆ. ಆದ್ರೆ ಏನ್ ಬಿಡ್ರಿ ಅವ್ವ, ಖಂಡಿತವಾಗ್ಲೂ ಅವನು ದೊಡ್ಡ ವಿದ್ಯಾವಂತ ಆಗ್ತಾರೆ. ಈಗ ನಮ್ಮ ಸಂಘದಲ್ಲೇನು ಈ ಸುತ್ತ 40 ಹಳ್ಳಿ ಒಳಗ ಹೆಸರು ಗಳಿಸ್ತಾರೆ. ಏವ ನಿಮಗಳಿಗೆ ಏನು 18 ಮಕ್ಕಳಿಲ್ಲ, ಇರಾವ ಅವನ ಒಬ್ಬನ, ಗಂಡಂದ್ರು ಅವನ, ಹೆಣ್ಣಂದ್ರು ಅವನ, ಮುಂದೆ ಈ ಮನೆಗೆ ಯಜಮಾನ ಆಗವನು. ವಿಚಾರದ್ರೆ ನಿನ್ ಮಾತು, ನಮಗೇನು 10 ಮಕ್ಕಳೇ ಇಲ್ಲ, ಇರುವನೇ ಒಬ್ಬನೇ ಮಗ. ಅವನನ್ನು ಪಡಿಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಅವನನ್ನು ಪಡಿಬೇಕಾದ್ರೆ ನಾನು 10 ಉಪವಾಸ ಮಾಡಿ 9 ಊಟ ಮಾಡಿ ಹಡಿದ ಮಗನಪ್ಪ ಅವನು. ನೀನು ಒಬ್ಬಾಕಿನ ಹರಕಿ ಹೊತ್ತಿಲ್ಲ, ನಿನಗೊಂದು ಗಂಡ ಮಗು ಆಗಲಿ ಅಂತ ಹೇಳಿ ಇಲ್ಲೋಡ ರುದ್ರನು ಹರಕಿ ಹೊತ್ತಾನ. ಹೌದಾ? ಅಷ್ಟ ಅಲ್ಲ, ನೀ ಗಂಡ ಮಗನ ಹಡದ್ರ ಇಡೀ ಊರಾಗಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳಿಗೂ ತುಪ್ಪದ ದೀಪ ಆರತಿ ಮಾಡ್ತಿದ್ದೆ. ನೀನನ್ನು ನಾನು ಏನು ತಪ್ಪ ಕರಿ, ವಯಸ್ಸಿನಲ್ಲಿ ಚಿಕ್ಕವನಾದರೂ ನೀತಿಯಲ್ಲಿ ದೊಡ್ಡವನು. ನಿನಗೂ ಇನ್ನೂ 1 ಮಕ್ಕಳಿಲ್ಲ, ಆದ್ರೂ ಕೂಡ ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದೆಯಾ ಅಂದಮೇಲೆ ಆದಷ್ಟು ಬೇಗನೆ ನಿನಗೊಂದು ಮಗು ಆಗಲಿ ಅಂತ ನಾನು ಕೂಡ ದೇವರಿಗೆ ಮಾತಿನ ಗದ್ದಲದಾಗ ವಿಷಯ ಹೇಳೋದ ಮರ್ತು ಬಿಟ್ಟೇನೆ. ಈಗ ನನ್ನ ಹೆಂಡತಿ ಬಸರಿ ಅದಾರ್ರಿ, ಅಡಿಯಾಕಂತ ತವ್ರ ಮನೆಗೆ ಹೋಗ್ಯಾರ. ಇವತ್ತು ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟೇನ್ರಿ. ನೋಡ್ರ, ಈ ವಿಷಯ ನಮ್ಮ ಮುಂದೆ ಯಾಕೆ ನೀ ಹೇಳಿಲ್ಲ? ಹೇಳ್ಬೇಕಂತ ಮಾಡಿದ್ದೀನಿ ಹೃದಯರ, ನಾ ಏನು ಮಾಡ್ಲಾರ್ದ ಮಾಡೇನಂತ ನಾಚಿಕೊಂಡು ಹೇಳಿಲ್ರಿ ಅಪ್ಪ. ಬಿಚ್ಚು ಮನುಷ್ಯನವರಿಂದ ಯಾವುದು ಬಚ್ಚಿಡಬಾರದು. ಮನ ಮೆಚ್ಚುವಂತ ಮಾತುಗಳಿದ್ರ ನಾಚಿಕೆ ಪಟ್ಕೋಬಾರ್ದು. ನೋಡ, ನಾಳೆ ನಿನ್ನ ಹೆಂಡತಿ ಹೆರಿಗೆ ಮಾಡಿಕೊಂಡ ಗಂಡ ಮಗನ ಕರ್ಕೊಂಡು ಬರೋ ಮುಂದೆ ಸೀದಾ ನಮ್ಮ ಮನೆಗೆ ಬಾ, ಒಂದು ಚಿನ್ನದ ಸರ ಹಾಕಿ ಆ ಮಗನ ಕಳಿಸ್ಕೊಡ್ತಾನೆ. ಯಾಕ್ರಿ? ಮಗ ಹುಟ್ಟಿದ್ರೆ ಮಾತ್ರ ಚಿನ್ನ ಸರ ಹಾಕ್ಬೇಕಾ? ಯಾಕೆ ಹೆಣ್ಣು ಹುಟ್ಟಿದ್ರೆ ಹಾಕೋದು ಬೇಡ ನೀನು? ಅವು ಹುಟ್ಟಿದ ಗಂಡಕ್ಕಿಂತ ಹೆಣ್ಣೆ ಚಲೋ ಈಗಿನ ಜಗತ್ನಾಗ. ರುದ್ರ, ನಿನ್ಗೆ ಹೆಣ್ಣು ಮಗು ಆಗಿದ್ದೆ ನಿಜವಾಗಿದ್ರೆ ನಮ್ಮಲ್ಲಿ ಕರ್ಕೊಂಡ ನಾನು ಚಿನ್ನ ಸರ ಹಾಕ್ತೀನಿ. ಗಂಡ ಯಾಕೆ ಬುದ್ಧಿ ಆಗ್ತೀರಿ? ಮೊದಲ ನನ್ನ ಹೆಂಡತಿ ತನ್ನಗೆ ಅಡಿಲಿ, ಆಮೇಲೆ ನೀವು ಯಾರ್ಯಾರು ಏನೇನು ಹಾಕ್ಬೇಕಂತೀರಲ್ಲ ಎಲ್ಲಾನು ಹಾಕಿ ಅಂತ. ಮೊದಲ ನಾನು ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ. ಈಗ ಕರ್ಕೊಂಬ ಹೋಗಿ. ಆಯ್ತು, ಹೋಗಿ ಬರ್ತೇನೆ. ರುದ್ರ ಬಂಗಾರದಂತ ಮನುಷ್ಯ. ಹೌದು, ಅವನು ಬಂಗಾರದಂತ ಮನುಷ್ಯ.